ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ನೋ ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 5:30 ಆಗೈತೆ ನೋಡಿ. ಇವಾಗ ಎದ್ದೀನ್ರಿ. ಎದ್ದು ಲಾಕ್ ಚೇಂಜ್ ಮಾಡಿ ನೋಡಿ. ನಿನ್ನೆ ಇದಕ್ಕೆ ನೆಶಿನಾಗ 5:30ಗೆ ಎದ್ದು ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ರಿ ನಿನ್ನೆ. ಸಾಯನ್ನ ಸುಂಟ ಸಿಸ್ಟರ್ ನೋಡ್ಬೇಕಂತೇಳಿ ನನ್ನ ಕೆಲಸ ಒಂದು ಬ್ಲೌಸ್ ಸ್ಟಿಚ್ ಅಲ್ಲ ಅಂತೇಳಿ ಬೆಳಗ್ಗೆ 4:30ಗೆ ಇವತ್ತು 5:30 ಆಗೈತೆ. ನಿನ್ನ 4:30ಗೆ ಎದ್ದು ಹೋಗ್ಬೇಕಂತ ರೆಡಿ ಅದೇ. ನಾನು ಹೋಗಿ ಏನು ಒಳ್ಳೆ ಬಂದು ನೋಡ್ರಿ, ಯಾವಾಗ ಅವ್ರು ವಿಡಿಯೋ ಬಿಟ್ಟಿದ್ರು ಅವಾಗ ನೋಡಿದೇನೆ ರೀ. ಅಲ್ಲಿ ಹೋಗೆಲ್ಲ ಅದು ನಾನು ಇವತ್ತು ಹೋಗಿನ್ರಿ, ಅವ್ರು ನಿನ್ನೆ ಹೋಗ್ಯಾರ. ಅದು ವಿಡಿಯೋ ಒಂದಿನ ಹಿಂದೆ ಮುಂದೆ ಬರ್ತಿರ್ತಾರೆ ನೋಡಿ, ನಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನೀವು ಫೋನ್ ನಂಬರ್ ತೊಗೋಬೇಕಾಗಿತ್ತು, ಪಾಪ ಇಷ್ಟೆಲ್ಲ ತಯಾರು ಮಾಡ್ಕೊಂಡು ಹೋದ್ರಲ್ಲ, ತುಂಬಾ ಬೇಜಾರಾಯಿತು ಅಂತ ಕಮೆಂಟ್ ಮಾಡಿದ್ರಿ. ಏನು ಮಾಡೋದ್ರಿ, ಫೋನ್ ನಂಬರ ನಾನು ಇಸ್ಕೊಂಡಿಲ್ಲ ರೀ. ಸುಮ್ಮನೆ ಎಲ್ಲಿ ಕೊಡ್ತಾರೋ ಇಲ್ಲ ಅಂಥೇಳಿ ನಾನು ಒಂಥರ ಮುಜುಗರ ಮಾಡ್ಕೊಂಡು ಫೋನ್ ನಂಬರ್ ಇಸ್ಕೊಂಡಿಲ್ಲ. ನಿನ್ನೆ ಉಕ್ಸ್ ಹಚ್ಚಿದ್ ನೋಡಿ, ಬಂದು ಮತ್ತೇನು ಕೆಲಸ ಮಾಡಲಿಲ್ಲ ಸ್ನೇಹಿತರೆ. ತುಂಬಾ ಬೇಜಾರಾಗಿಬಿಡ್ತು. ಬರ್ರಿ ಇವತ್ತು ಮನೆಯ ತೊಳಿಬೇಕು. ಶ್ರಾವಣ ಕುಮಾರ ಸೈಕಲ್ ಹೆಂಗೆ ನೋಡಿ, ಹಿಂದಿನ ಬೀರಪ್ಪನ ಗುಡಿಯ ದರ್ಶನ ಮಾಡೀರಿ. ಮತ್ತು ಮುಂದೂ ಕದ ತೆರೆದೆ. ಬರೀ ಇಷ್ಟು ಮನೆ ಕಸ ಗುಡಿಸಿ ಒಂದು ಮನೆ ತೊಳ್ಕೊಂಡು ಟಿಚ್ ಮಾಡಲ್ರಿ ಇವತ್ತು ಬೆಳಗ್ಗೆ. ನೋಡ್ರಿ ಇಲ್ಲೇ ಬೆಳಕಾಯ್ತು. ನಾನು ಕೂಡ ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡಿನಿ. ಅಟ್ಟ ಪಡ್ಸಾರಿನ ಕಸ ಹುಡುಗಿಲ್ಲ, ತೊಳಿಬೇಕು ಅವನು ಕೂಡ. ತನ ಒಂದು 5:30ಗೆ ಇದ್ದೀನಿ, 6:15 ಆಗೈತ್ರಿ. ಬರೀ ಇದು ಅಡುಗೆ ಮನೆ ದೇವ್ರ ಮನೆ ಕಸ ಹುಡುಗೋದು ತೊಳೆದು ಇದಾಗೈತೆ ನೋಡಿ. ನಾ ಹಿಂದೆ ಬಾಂಡೆ ಇಟ್ಟೀನಿ. ಬರೀ ಮನೆ ಕ್ಲೀನ್ ಆಗ್ಬೇಕಂದ್ರೆ ಲೇಟ್ ಆಗುತ್ತೆ ಸ್ನೇಹಿತರೆ. ಇವು ಅದ್ರಾಗ ಬಂಡಿ ಜಲ್ದಿ ಹಸನಾಗಲ್ರಿ. ಶ್ರಾವಣಿ ಇವಾಗೆ ದೋಮರ್ಕ ಬರೆಯಕತ್ತ ಹೊಡಿ. ನಾನು ಕೂಡ ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕಿ ಪಡ್ಸಾಲಿ ಆಟ ಎಲ್ಲ ತೊಳ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿರಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿನಿ. ಪುಟ್ಟಿವ ತಗೊಂಡು ಟೇಸ್ಟ್ ನೀರು ಸಾಮಾನು ಮಾರಾಕ್ ಬಂದ ನೋಡಿ. ನೋಡ್ರಿ ಇಲ್ಲೇ ಎಲ್ಲ ಮನೆ ತೊಳೆದಿನಿ ಕ್ಲೀನಾಗ. ಟೈಮ್ ಮುಟ್ಟಿದ್ವಿ 7:30 ಆಯ್ತು ನೋಡಿ. ಇಷ್ಟು ಮಾಡ್ರಾಗ 5:30ಗೆ ಎದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡಿಲ್ಲ ರೆಶಿನಾಗ. 5:30ಗೆ ಎದ್ನಲ್ಲ, ಟಿಚ್ ಮಾಡ್ಕೊತ ಕುಂತ್ರಿ ಮನೆ ತೊಳಿವು ಆಗಲ್ರಿ. ನೋಡಿ ಶ್ರಾವಣ್ ಕುಮಾರ ಪಾಯು ಬರಿ ಅಂದ್ರೆ ಹೆಂಗೆ ಬರೀತಾನ, ಹೆಂಗಿಲ್ಲ. ಇದು ಪಾಯು ಚಂದ ಬರೆಯಲ್ಲ, ಫೋರ್ ಚಂದ ಬರ್ತಾನೆ ಬರೆದವಳು. ಇಲ್ಲಿ ವೆರಿ ಗುಡ್ ಹಾಕ್ಯಾರ ಟೀಚರ್. ಇಲ್ಲೇ ಫೋರ್ ಚಂದ ಬರ್ದಾನ. ಅದು ಜಿ ಬರ್ಯಾಕ ಬರೋದ್ರಿ. ಜಿ ಬರಿ ಅಂದ್ರೆ ಅಕ್ಕಿ ಶಾಪ ಬರೀ ಮುಕ್ಕೊಂಡು ನಾವು ಬರೀದ್ರಿ. ಎದ್ದು ಕುಂತು ಬರೀಬೇಕು ನೋಡಿ. ಎಲ್ಲ ಕ್ಲೀನ್ ಆಯ್ತು. ಇವಾಗ ಚಪಾತಿಗೆ ಹಿಟ್ಟು ನಾದಬೇಕು. ಅವರು ಪುಟ್ಟಿ ಹೊತ್ಕೊಂಡು ಮಾರಾಕ್ ಬಂದ್ರಲ್ಲ, ಒಬ್ರು ಏನೈತಿ ಎದ್ದೇನ ಬಂದುಬಿಡ್ತಿರಲ್ಲ ಪುಟ್ಟಿ ಹೊತ್ಕೊಂಡು ಅಂತಾರೆ. ಹೊಟ್ಟೆ ಪಾಡಿರ್ತ್ರಿ ಜನ ಹೆಂಗೆ ನೋಡಿ. ಒಟ್ಟ ಯಾವ್ದಾರ ಒಂದು ಕೊಂಕ ಮಾತಾಡ್ದ ಅವ್ರು ಹೊಟ್ಟೆ ಪಾಡಿರ್ತಾರೆ. ಎದ್ದೇನ ಬರಬೇಕು, ರಾತ್ರಿ ಆದರೂ ಬರಬೇಕು. ಯಾಕಂದ್ರೆ ಹೊಟ್ಟೆ ಇರ್ತಾರೆ ಸ್ನೇಹಿತರೆ, ಹೊಟ್ಟೆ ಪಾಡಿ ಮಾಡಬೇಕು. 7:30 ಆಗೈತಿ. ನಾವಿನ್ನ ಮನ್ಯಾಗಿನ ಮನೆ ತೊಳೆಯು ಕೆಲಸ ಮುಗಿಯವಲ್ಲು. ತಿರಿ ಪಾಪ ಮುದ್ದೆ ಬಾಳೆ ಅಂತ ಇಲ್ಲಿ ಬಂದಾರಿ ಮಾರಾಕ. ಜೀವನ ಹಿಂಗೆ ಸ್ನೇಹಿತರೆ, ಹೊಟ್ಟೆ ಪಾಡಿಗೆ. ಬರ್ರಿ ನಾನು ಕೂಡ ಚಪಾತಿ ಹಿಟ್ಟು ನಾದ್ತೀನಿ. ಮುಸುರಿ ತಿಕ್ಕಬೇಕು. ಮುಸುರಿ ತಿಕ್ಕಿ ಚಪಾತಿ ಹಿಟ್ಟು ನಾದ್ತೀನಿ ರೀ. ಇಷ್ಟು ಮುಸುರು ಅದಾವ. ಆಯ್ತು, ಮುಸುರು ನೆಪ್ಪ ಇಲ್ಲ ನೋಡ್ರಿ. 8 ಗಂಟೆ ಆಗುತ್ತೆ ನೋಡ್ರಿ. 5:30ಗೆ ಇದ್ದೀನಿ. 2.5 ತಾಸು ಕಸ ಮುಸುರಿ ಮನೆ ತೊಳೆಯುವ ಆಗ್ಬೇಕಂದ್ರೆ ನೋಡ್ರಿ. ಟೈಮು 12 ಗಂಟೆ ಆಗಿ ಬಂತು. ಇನ್ನೂ ದೇವ್ರ ಪೂಜೆ ಇಲ್ಲ. ಇವಾಗ ಜಸ್ಟ್ ಜಾಕ ಮಾಡಿದೆ. ಮತ್ತು ಜಾಕ ಮಾಡ್ಬಾರ ಮತ್ತು ಬಟ್ಟೆ ಗಿರೇಕ್ರಿ. 2 ಬ್ಲೌಸ್ ಕಟ್ ಮಾಡಿಕೊಟ್ಟೆ. ಇವು 100 ರೂಪಾಯಿ ಕೊಂದರು. ಮತ್ತು ಇವತ್ತು ಮುಂಜಾನೆ ಸ್ವಲ್ಪ ವ್ಯಾಪಾರ ಆಯ್ತು ರೀ. ಒಂದು 2,000 ತನಕ ವ್ಯಾಪಾರ ಆಗೈತೆ ರೀ. ಬೆಳಗ್ಗೆ 2-3 ಬಂದಿದ್ರು. ಮತ್ತು ಬಟ್ಟೆ ಟಿಚಿಂಗ್ ಕೊಡಕ್ಕೆ ಬರ್ತಾರೆ. ಟಿಚಿಂಗ್ ಕೊಡಕ್ಕೆ ಬಂದವರು ಕಸ್ಟಮರ್ನು ಹ್ಯಾಂಡಲ್ ಮಾಡಬೇಕು, ಬಟ್ಟೆ ಕಸ್ಟಮರ್ನ ಹ್ಯಾಂಡಲ್ ಮಾಡಬೇಕು, ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು, ಮನೆ ಅಡುಗೆನೂ ಕೆಲಸನೂ ಹ್ಯಾಂಡಲ್ ಮಾಡಬೇಕು. ಸಾಕಾಗಿಬಿಡುತ್ತೆ ನೋಡ್ರಿ. ಇಲ್ಲೇ ಅಡುಗೆ ಏನು ಮಾಡೀನಿ ಅಂದರೆ ಇವತ್ತು ಆಯ್ತಾರ. ಇವಾಗ ಶ್ರಾವಣ್ ಕುಮಾರ್ ಉಣ್ಣಾಕತ್ತ ನೋಡಿ. ಈ ಒತ್ತಿ ಉಣ್ಣಾಕತ್ತಾನ. ಮುಂಜಾನೆ ಬೆಳಗ್ಗೆ 9 ಈಗ ಕಟಿಂಗ್ ಮಾಡ್ಸೊಂಬಂದ ನೋಡಿ. ಇವತ್ತು ಹೋಗಿ ಸ್ವಚ್ಛಗೇನ್ರಿ. ಅಲ್ಲಿ ಏನೋ ಸೌಂಡ್ ಬರಾಕತ್ತೈತ್ರಿ. ಈಗ ಏನೇನು ಅಡುಗೆ ಸೌಂಡ್ ಬರೋ ಸಲ ವಿಡಿಯೋ ಚಲೋ ಮಾಡಿದ್ದಿಲ್ಲ. ಮತ್ತು ಶೇಂಗಾ ಸಾಂಬಾರು ಮಾಡೀನಿ ರೀ, ಅನ್ನ ಮಾಡೀನಿ, ಚಪಾತಿ ಹಿಟ್ಟು ನಾದೀನಿ ರೀ. ಈಗ ಪೂಜೆ ಮಾಡ್ತೀನಿ ರೀ. ಟೈಮ್ ಭಾಳ ಆಗುತ್ತಾ. ಬಟ್ಟೆ ಕಸ್ಟಮರು ಒಬ್ರು ನಿಂದ್ರದಿಲ್ಲ ರೀ. 5 ನಿಮಿಷ ನಿಂದ್ರಲ್ಲ. ಮತ್ತು ಇವನ್ನ 50 ರೂಪಾಯಿ ಕೊಟ್ಟು ಕಟಿಂಗ್ ಕಳಿಸಿದೆ. ಮತ್ತು ಪುಟ್ಟಕ್ಕೆ ಫೋನ್ ಹಚ್ಚಿದೆ. ಅಲ್ಲಿ ಕಟ್ಟಿಂಗ್ ಹೋಗಿ ಹೇಳಿ ಬಾ ಪುಟ್ಟಕ್ಕಂತ 50 ರೂಪಾಯಿ ಕೊಟ್ಟು ಹುಡುಗನ ಕುಂದಿಸ್ ಬೈಲ್ಲ ಅಂತ ಚಂದ ಮಾಡಿ ಕಳ್ಸ್ಯಾರಿ. ಚಪಾತಿ ಮಾಡ್ತೀನಿ. ಒಂಥರ ಸ್ವಲ್ಪ ಹಾಕಿ ಕೊಟ್ಟಿನಿ ಅನ್ನ ಸಾರು. ಬರೀ ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಮಸ್ತ್ ಸಿಗ್ತೀನಿ ನೋಡಿ. ಇವತ್ತು ಲೇಟ್ ಆಗಿತ್ತಲ್ಲ. ಟೈಮು 12:30 ಆಯ್ತು. ಅರ್ಧ ತಾಸು ಆಯಿತು ಪೂಜೆ ಮಾಡಾಕೈತಿ. ನಾನು ಮನೆ ದೇವ್ರು ವಾರದ ದಿನ ಪೂಜೆ ಲೇಟ್ ಆಗುತ್ತೆ ರೀ. ಅರ್ಧ ತಾಸು 1 ತಾಸು ತೊಗೋತೀನಿ ರೀ. ಹೂವು ಪವ ಏರಿಸಿ
ಪೂಜೆ ಮಾಡಿದಂದ್ರೆ ಇವತ್ತು ಸಿಂಪಲಾಗಿ ಮಾಡಿನಂದ್ರು ಅರ್ಧ ತಾಸು ತೊಗೋತು ನೋಡಿ. ಒಮ್ಮೆ ಎಷ್ಟು ಎಷ್ಟು ನಿಧಾನಕ್ಕೆ ಎಷ್ಟು ಚಂದ ಮಾಡ್ಬೇಕಂತಿರ್ತೀವಿ, ಚಂದಾಗಲ್ಲ ಪೂಜೆ. ಇವತ್ತು ಅವಸರ್ನ್ಯಾಗ ಸಿಂಪಲ್ಲಾಗಿ ಪೂಜೆ ಎಷ್ಟು ಚಂದಾಗಿ ಐತೆ ನೋಡಿ. ದೇವ್ರಿಗೆ ಏನು ಬೇಡ ಸ್ನೇಹಿತರೆ, ಮನಸ್ಸೊಂದು ಸುದ್ದಿದ್ದು ಮನಸಾರೆ ಪೂಜೆ ಮಾಡಿದ್ವಿ ಅಂದ್ರೆ ಸಮಾಧಾನಂತ ಪೂಜೆ ಮಾಡ್ಬೇಕು ನೋಡಿ. ಅವತ್ತು ನಾ ಆದಷ್ಟು ಇವತ್ತು ಎಷ್ಟು ಜಲ್ದಿ 9ಕ್ಕೆ ಪೂಜೆ ಮಾಡಬೇಕು ಜಲ್ದಿ ಅಂತ ನಾ ಮಾಡ್ತಿದ್ದೆ. ಏನು ಮಾಡಿರಿ ಹೊಟ್ಟೆ ಪಾಡಿಗೆ ಬಟ್ಟೆ ಗಿರೇಕೊಂಬಂದ್ರು ಮತ್ತು ಬಿಡೋಕ್ಕಾಗಲ್ಲ. ಇಲ್ಲ ನಾ ಪೂಜೆ ಲೇಟಾಗಿ ಮಾಡ್ಕೊಂಡ್ರು ದೇವರು ನಮ್ಮ ಮ್ಯಾ ಬೇಸರ ಮಾಡ್ಕೊಳಲ್ಲ, ನಮ್ಮ ಮ್ಯಾ ಸಿಟ್ಟು ದೇವ್ರಿಗೆ ಬರಲ್ಲ. ಇಲ್ಲಿ ಬಿಡಾಕಿನ ಬಾಳೆಹಣ್ಣು ಹಂಗೆ ಐತಂದು ದೇವ್ರು ಅರ್ಥ ಮಾಡ್ಕೊತಾನ. ಮನುಷ್ಯರು ಇಲ್ರಿ, ಅವ್ರು ಬಂದಗಾನೆ ಕೊಡ್ಬೇಕ್ರಿ. ಇಲ್ಲಿಕ್ಕ ಬಟ್ಟೆ ಕಸ್ಟಮರ್ ಹೋದ್ರಂದ್ರೆ ಅವ್ರು ಬಂದಾಗ ಕೊಡ್ಬೇಕಲ್ರಿ. ಹಿಂಗಾಗಿ ಕೊಟ್ಕೇರಿ ದೇವ್ರ ಪೂಜೆನೇ ಲೇಟ್ ಮಾಡಿ ನೋಡಿ. ದೇವ್ರು ತಡ್ಕೊತಾರ, ಮನುಷ್ಯರು ತಡ್ಕೊಳಲ್ರಿ. ಆ ಕಾಲ ಐತೆ ಸ್ನೇಹಿತರೆ. ಇದು ಮಾತು ನಿಜ ಸುಳ್ಳ ಹೇಳ್ರಿ. ನಾನು ನೋಡ್ಕೊಂಡು ನಮ್ಗೆ ಏನ್ರಿತ್ತ ಅವಸರು ಮಾಡ್ತೀವಿ. ದೇವರು ನೀವು ಯಾವಾಗಾರ ಪೂಜೆ ಮಾಡಿರಿ, ಯಾವಾಗಾರ ಬೇಡ್ಕೋರಿ, ಮನಸಾರೆ ಬೇಡ್ಕೊಂಡ್ರೆ ದೇವ್ರು ಹೊರಗೆ ಕೊಟ್ಟೇ ಕೊಡ್ತಾರೆ ನೋಡಿ. ನಾವು ಆ ಟೈಮಿಗೆ ಮಾಡ್ತೀವಿ, ಈ ಟೈಮಿಗೆ ಮಾಡ್ತೀವಿ, ಪೂಜೆ ಮುಖ್ಯವಲ್ಲ. ನಾವು ಮಾಡುವಂಥ ಶ್ರದ್ಧೆ ಭಕ್ತಿ ನಾವು ನೋಡ್ರಿ. ನಾನು ಮನೆ ಸುಟ್ಟಾಯಿತು ವಿಡಿಯೋಗಳಿಗೆ ಕಮೆಂಟ್ಗಳಿಗೆ ರಿಪ್ಲೈ ಕೊಟ್ಟಿಲ್ಲ. ಅದಕ್ಕೆ ಇರಲಿ ಎಲ್ಲ ಒಂದಷ್ಟು ಮೇನ್ ಕಮೆಂಟ್ಗಳು ಆರಿಸಿ ರಿಪ್ಲೈ ಕೊಟ್ರತಂತ ಈ ವಿಡಿಯೋನಿಂದ ಕಮೆಂಟ್ಗಳಿಗೆ ರಿಪ್ಲೈ ಕೊಟ್ಟಿಲ್ಲ. ಬರೀ ಪಟ ಓದ್ಕೊಂಬಂದ್ಬಿಡುನು. ಹೇಳುವವರು ಹೇಳುತ್ತಾ ಇರಲಿ ಸೀಸ್, ತಲೆ ಕೆಡಿಸ್ಕೋಬಾರ್ದು, ಧೈರ್ಯವಾಗಿ ಬದುಕಿ ತೋರಿಸಬೇಕು. ತುಂಬ ಚೆನ್ನಾಗಿ ಮಾತಾಡಿದ್ದೀರಿ. ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಬದುಕಿ ತೋರಿಸಬೇಕು. ಹೌದು ಸಿಸ್ಟರ್, ಇದೇ ಗ್ರೇಟ್ ನೋಡಿ. ಇದು ಒಂದು ಕಮೆಂಟ್ ನಾನೇ ಹಾಕಿದ್ದು, ಇದು ಆಡ್ತಾರಾಗ್ಯದ ಬರೀ, ಅದನ್ನು ಇದು ತಿದ್ದಬೇಕು. ವಿಲಾಸಿನ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ರೀ, ಸೂಪರ್ ಸ್ಟ್ರಾಂಗ್ ಸಿಸ್ಟರ್ ನೀವು ಅಂತ. ರೇಣುಕಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್, ಸ್ಟ್ರಾಂಗ್ ಆಗೇ ಇರಬೇಕು. ನೀವು ಕೂಡ ಹೆಣ್ಮಕ್ಳು ಎಲ್ಲರೂ ಸ್ಟ್ರಾಂಗೇ ಇರ್ತಾರೆ, ನಾವು ಆದರೆ ಅಳವಡಿಸ್ಕೋಬೇಕು ಸ್ಟ್ರಾಂಗ್ ಆಗಕ್ಕೆ. ಬ್ಯೂಟಿಫುಲ್ ವಿಡಿಯೋ ಅಂತ ಹಾಕಿರಿ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ವಿಡಿಯೋ ಸೂಪರ್ ಅಂತ ಹಾಕಿರಿ, ಥ್ಯಾಂಕ್ ಯು ಸೋ ಮಚ್. ರೇಣುಕಾ ಸಿಸ್ಟರು ಚಿಂತೆ ಮಾಡಬೇಡಿ, ಮಕ್ಕಳೇ ಹುಟ್ಟು ಸಾವು ಪರಮಾತ್ಮನ ನಿರ್ಧಾರದ ಧೈರ್ಯದಿಂದ ಜೀವನ ಮಾಡಿ ಮಕ್ಕಳನ್ನು ನೋಡ್ಕೊಳ್ಳಿ. ನಿಮ್ಮ ದುಃಖ ಮರೆಯಿರಿ. ದೇವರು ಎಲ್ಲ ಅನ್ಯಾಯ ಮಾಡುವುದಿಲ್ಲ. ಹೌದು ಸಿಸ್ಟರ್, ಎಲ್ಲ ಒಂದು ಅನ್ಯಾಯ ಮಾಡಿದ್ರೆ ಎಲ್ಲ ಅನ್ಯಾಯ ಮಾಡಲ್ಲ. ಸಿಸ್ಟರ್, ಮಂದಿ ನಮಗೆ ಕೊಟ್ಟು ನಡೆಸೋದಿಲ್ಲ, ದೇವರು ಸರಿಯಾಗಿ ಇದ್ದಾರೆ ಆಯಿತು ಸಿಸ್ಟರ್ ಅಂತ. ಗಿರಿಜಾ ಸಿಸ್ಟರ್ ಇವರು, ನಿಮ್ಮೂರು ಯಾವ ಊರು ಅಂತ ಕಮೆಂಟ್ ಮಾಡಿರಿ. ಸುಮಾ ಸಿಸ್ಟರ್ ಮುದ್ದೇಬಾಳೋಡಿ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಮೆಂಟ್ ಮಾಡಿದ್ರಿ. ನಾನು ಕೂಡ ನಂಬರ್ ಹಾಕಿ, ನೀವು ವಾಟ್ಸಪ್ ನಂಬರ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋಕ್ಕೆ ಕಮೆಂಟ್ ಮುಗಿದು ರೀ, ನೆಕ್ಸ್ಟ್ ವಿಡಿಯೋ ತೆಗಿತೀನಿ. ಸುನಿತಾ ಸಿಸ್ಟರ್ದು ಡಿಲೆವರಿದೊಂದು ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆಲ್ಲ ಕಂಗ್ರ್ಯಾಚ್ ಹೇಳಿ. ಆದರೆ ನೀವು ಓದಲಿಲ್ಲನು. ನಾನು ರೊಟ್ಟಿ ಬಡಿತೀನಿ ಅಂತ ಮಾನಂದ ಸಿಸ್ಟರ್, ಹೌದಾ ಸಿಸ್ಟರ್, ನಾನು ಬಡಿಯೋದು ನೋಡಿ. ಸೂಪರ್ ಲಾಗ್ ಅಂತ ರೇಣಾ ಸಿಸ್ಟರ್ ಹಾಕ್ಯಾರ. ನಿಮ್ಮ ವಿಡಿಯೋ ನೋಡಿ ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಸೂಪರ್ ಲಾಗ್. ಮೈ ನುಸಲ್ಲ ರೀ, ಕೈ ನುಸುತ್ತೆ. ನಾನು ಹಂಗಂದ್ರೆ ರೊಟ್ಟಿ ಬಡಿಬೇಕಲ್ಲ, ಮೈ ನುಸುತ್ತಂತೆ ಇದೆ. ನಂದಿನಿ ಸಿಸ್ಟರ್ ಕೈ ನುಸುತ್ತೆ ಅಂತ ಕಮೆಂಟ್ ರಿಪ್ಲೈ ಮಾಡ್ಯಾರ. ಕೈ ಆದರೂ ಆಯಿತು, ಮೈ ಆದ್ರೆ ಅದು ಲಟ್ಟಿಸ್ತಾರಲ್ರಿ, ಅದಕ್ಕೆ ಹೇಳಿದ್ದು ನಾನು. ಒಂದು ಕಾಮಿಡಿ ಆಯ್ತು ಬಿಡ್ರಿ ಅಲ್ಲಿನೂ. ಇದು ಈ ವಿಡಿಯೋ ಸುನಿತಾ ಸಿಸ್ಟರ್ ಮೀಟ್ ಹಾಕಿ ಹೋಗಿದ್ನಲ್ಲ, ಆ ವಿಡಿಯೋಕ್ಕೆ ಬಂದಂಥ ಕಮೆಂಟ್ ನೋಡಿ. ಸಿಸ್ಟರ್, ನೀವು ಅವರು ಮನೆಗೆ ಹೋಗ್ತಾ ಇರೋದು ತುಂಬ ಖುಷಿ ಆಯಿತು ಸಿಸ್ಟರ್. ನಿಮ್ಮ ಇಷ್ಟು ಕಷ್ಟ ಇದ್ದರೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವ ನಿಮ್ಮ ಮನಸ್ಸು ನಿಮಗೆ ತುಂಬ ಒಳ್ಳೆಯದೇ ಆಗಲಿ ಅಂತ ಕಮೆಂಟ್ ಮಾಡಿದ್ದಾರೆ ಸಿಸ್ಟರ್. ಅನಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಮತ್ತು ಆರತಿ ಸಿಸ್ಟರ್, ನೀವು ಸಾಯಿ ಅಣ್ಣನವರದು ಪಾಪುಗೆ ನೋಡಿ ಬಂದಿದ್ದೀರಾ, ನಿಮಗೆ ಎಷ್ಟು ಖುಷಿಯಾಗಿದೆ, ನಮಗೂ ಅಷ್ಟೇ ಖುಷಿಯಾಗಿದೆ. ಹಾಗೆ ದೀಪಾ ಅವರು ಕೂಡ ಡೆಲಿವರಿ ಆದಾಗ ಆ ಪಾಪು ನೋಡಿ ಬಂದಿದ್ದೀರಾ, ಫುಲ್ ಖುಷಿ ಆಗಿದೆ. ವಿಡಿಯೋ ನೋಡಿ ಒಳ್ಳೆ ಮನಸ್ಸು ಇದೆ ಅಕ್ಕ, ನಿಮಗೆ ಸೂಪರ್ ಆಗಿ ಒಳ್ಳೆಯದಾಗಲಿ. ಆರತಿ ಸಿಸ್ಟರ್ ಬೇಜಾರು ಮಾಡ್ಕೋಬೇಡಿ, ಕರೆಕ್ಟಾಗಿ ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಯಾಕಂದ್ರೆ ನಾನು ಒಬ್ಬಕ್ಕೆ ನೋಡ್ತಿರಲ್ಲ, ಎಲ್ಲರೂ ನೋಡ್ತಿರ್ತಾರೆ. ವಿಡಿಯೋದಾಗ ಇರೋದೇ ಒಂದು ಕಮೆಂಟ್ ಹಾಕೋದೇ ಒಂದಾಗುತ್ತೆ. ಆರವ್ನು ನೋಡೋಕೆ ಹೋಗಿ ಪಾಪುನ ಮೀಟಾಗಿ ಬಂದಿದ್ದೆ. ಆದರೆ ಸಾಯಿ ಅಣ್ಣನ ಮಗಳು ನೋಡುವ ಅದೃಷ್ಟ ಇಲ್ಲ, ಡಿಸ್ಚಾರ್ಜ್ ಆಗಿ ಹೋಗಿದ್ರು ಅವರು. ಹಿಂಗಾಗಿ
ಕರೆಕ್ಟಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಯಾಕಂದ್ರೆ ಇಲ್ಲಿ ಎದ್ದು ಕಾಣುತ್ತೆ ನೋಡಿ. ಏನು ವಿಡಿಯೋ ಫುಲ್ ನೋಡಿಲ್ಲ ನೀವು, ಸುಮ್ಮನೆ ಮ್ಯಾಗೆ ಟೈಟಲು ತಮ್ನೆಲ್ಲು ನೋಡಿ ಹಾಕಿರ ಅನ್ನೋದನ್ನ ಇದ್ದಿದ್ದಂಗೆ ಹೇಳಬೇಕಾಗತ್ತೆ. ಆರತಿ ಸಿಸ್ಟರ್ ಇನ್ನೊಮ್ಮೆ ಈ ಥರ ಮಾಡಬೇಡಿ. ಸೂಪರ್ ಅಕ್ಕ, ನೀವು ತುಂಬ ಒಳ್ಳೆಯ ಮನಸ್ಸು ನಿಮ್ಮದು ಅಂತ. ಹಂಗೇನಿಲ್ಲ ಸಿಸ್ಟರ್, ಅವೇನು ಮಕ್ಕಳು ದೇವ್ರ ಸಮಾನ. ಮಕ್ಳಿಗೆ ಮಾಡೋರ್ಲಿಂತ ಏನು ಕೇಡಾಗಲ್ಲ. ಈ ಸಲ ದೇವ್ರಿಗೆ ಮಾಡಿದರೆ ಹೆಂಗೆ ಕೇಡಾಗಲ್ಲ, ಮಕ್ಳಿಗೆ ಮಾಡಿದ್ರೆ ಕೇಡಾಗಲ್ಲ ನೋಡಿ. ಸಿಸ್ಟರ್ ನಿಮ್ಮ ಹಳ್ಳಿ ಯಾವುದು? ಕೋಳೂರು ನೋಡಿ. ಡ್ರೆಸ್ ಚಂದ ಐತೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಇಂಗ್ಲೀಷ್ ಸೂಪರ್ ಓದಿರಾ ಅಂತ ಕಮೆಂಟ್ ಮಾಡಿರಿ. ಅದ್ರಾಗ ಏನು ಕಾಮಿಡಿ ಮಾಡೋದೈತೆ? ಬರಲಾರ್ದನ್ನು ಕಲಿತಿರ್ತೀವಿ, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನಿಮಗೆ ಕಾಮಿಡಿ ಅನಿಸಿದ್ರೆ ಕಾಮಿಡಿ ಓಕೆ, ಅದ್ರಾಗೇನು ತೊಂದರೆ ಇಲ್ಲ. ಮುದ್ದೇಬಿಳಿ ಹತ್ತಿರ ಯಾವೂರು? ಕೋಳೂರು ಸಿಸ್ಟರ್. ನಮ್ಮದು ನಾರಾಯಣಪುರ. ನಿಮ್ಮದು ಯಾವೂರು? ಯಾವುದು? ನಮ್ಮದು ಕೋಳೂರು ನೋಡಿ. ಸಿಸ್ಟರ್ ನೀವು ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಕದಾ? ನೀವು ಅವ್ರ ಕಡೆ ಹೋದಾಗ ನಂಬರ್ ಇಸ್ಕೊಂಡು ಕೇಳಿ ಹೋಗ್ಬೋದಲ್ಲ ಸಿಸ್ಟರ್? ನಂಬರ್ ಮೆಸೇಜ್ ಮಾಡಿದರೆ ಎಲ್ಲ ಹೋಗ್ಬೋದು ಸಿಸ್ಟರ್. ಮೆಸೇಜ್ ಮಾಡಿದರೆ ಹೇಳಲ್ಲ ಸಿಸ್ಟರ್ ಅವರು ನಿಮಗೆ. ನೀವು ಹೋಗಿ ಬೆಳಗ್ಗೆಯಿಂದ ಅಷ್ಟೊಂದು ಕಷ್ಟಪಟ್ಟು ಹೋಗಿದ್ದೀರಾ. ಮೀಟ್ ಆದರೆ ತುಂಬಾ ಸಂತೋಷ ಆಗ್ತಿತ್ತು ಸಿಸ್ಟರ್. ಹೌದು ಸಿಸ್ಟರ್, ತುಂಬ ಬೇಜಾರಾಯಿತು. ಆದರೆ ನಂಬರ್ ಇಸ್ಕೊಂಡಿಲ್ಲ ನೋಡಿ. ಏನು ನಂಬರ್ ಕೇಳಿರಿ ಏನರ ಅಂತಾರೋ ಅನ್ನೋ ಭಯಕ್ಕೆ ಇಸ್ಕೊಂಡಿಲ್ಲ. 1-2 ಸಲ ಅವ್ರ ಮನೆಗೆ ಹೋಗಿದ್ದು. ನಂಬರ್ ಕೇಳೋಕ್ಕೆ ಭಯ ಆಗುತ್ತೆ ಸಿಸ್ಟರ್ ನನಗೆ. ಅದಕ್ಕೆ ಸಿಸ್ಟರ್ ಯಾರ್ದು ಅವ್ರ ಪಾಪ ಅವರ ಇದು ಮಾಡಿದ್ರೆ ಬೇಷ್. ನಾವು ನಂಬರ್ ಕೇಳ, ಅವರು ಕೇಳಿಲ್ಲ, ನಾವು ಕೇಳಿಲ್ಲ, ಹಾಗೆ ಹೋಗಿ ಮೀಟ್ ಮಾಡಿ ಬಂದಿತ್ತು. ಮನೆ ನೋಡಿವಲ್ಲ, ಹೆಂಗಾದ್ರೆ ಏನಾರು ಅವಶ್ಯಕತೆ ಇದ್ರೆ ಮನೆಗೆ ಹೋದ್ರೆ ಅದು ಬಿಡ ಅಂತ ಹಂಗೆ ಬಂದೆ. ಇಟ್ಟಿಗೆ ಅವ್ರೂರು, ನಾನು ಉಳ್ಳೂರು ಅಂತೇಳಿದೆ. ಇಟ್ಟಿಗೆ ಅಂತ ಮೊಬ್ಬ ಬ್ರದರ್ ಕಮೆಂಟ್ ಮಾಡ್ಯಾರ. ಗೊತ್ತಿಲ್ಲ ಬ್ರದರ್ ನನಗೆ. ನಿಮ್ಮ ಊರು ಯಾವುದು? ಮುದ್ದೇಬಿಹಾಳ್. ಅವರ ಡಿಸ್ಚಾರ್ಜ್ ಆಗಿದೆ ಅಕ್ಕ, ವಿಡಿಯೋ ಹಾಕಿದ್ದಾರೆ. ಹೌದು ಸಿಸ್ಟರ್, ವಿಡಿಯೋ ಹಾಕಿದ್ದಾರೆ. ನಾನು ಹೋಗಿ ಒಳ್ಳೆ ಮನೆಗೆ ಬಂದು ಫ್ಯಾನ್ ಹಚ್ಕೊಂಡು ಕುಂತೆ, ವಿಡಿಯೋ ಬಂತು ನೋಡಿದೆ. ತುಂಬಾ ಬೇಜಾರಾಯಿತು. ನಿಮ್ಮ ಊರು ಯಾವುದು ಅಕ್ಕ? ಮುದ್ದೇಬಿಹಾಳ್. ಎಲ್ಲರೂ ಆಯ್ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಹೌದು, ಡಿಸ್ಚಾರ್ಜ್ ವಿಡಿಯೋ ಬಂತು ನೋಡಿದೆ. ನಾನಲ್ಲೇ ಮೀಟ್ ಮಾಡೋಕ್ಕೆ ಹೋಗಿದ್ನೆಲ್ಲ, ಹೋಗಿ ಬಂದಮೇಲೆ ನೋಡಿನಿ ವಿಡಿಯೋ. ಮೊದಲೇ ನೋಡಿದ್ನಂದ್ರೆ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ ನಾನು ಹೋಗು ಅವಸರೇ ನೋಡಿಲ್ಲ ಸಿಸ್ಟರ್. ವಿಡಿಯೋ ಯಾವಾಗ ಬಂದೈತೋ ಗೊತ್ತಿದ್ದಿಲ್ಲ ಅಕ್ಕ. ಈ ಭೂಮಿ ಮೇಲೆ ಯಾರಿಗೂ ಸುಖ ಇಲ್ಲ ಅಕ್ಕ. ಇದ್ದವರಿಗೆ ಒಂದು ಚಿಂತೆ ಇದ್ದವರಿಗೆ ಒಂದು ಚಿಂತೆ, ಇಲ್ಲದವರಿಗೆ ಒಂದು ಚಿಂತೆ. ಜೀವನ ಇರುವವರೆಗೂ ನಂದು ಅನ್ನುತ್ತಾ ಹೋಗೋದು. ಆರಾಮಾಗಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಕ್ಕ. ಥ್ಯಾಂಕ್ ಯು ಸಿಸ್ಟರ್. ಶ್ರೀಶಲ್ ಅಂತೈತೆ ಐಡಿ. ಹಾಯ್ ಸಿಸ್ಟರ್ ಅಂತ ಸುರೇಖಾ ಸಿಸ್ಟರ್. ಹಲೋ ಸಿಸ್ಟರ್, ಹೇಗಿದ್ದೀರಾ? ಟಿಫಿನ್ ಆಯಿತಾ? ಹಿರಿ ಜೀವ ಅಂದರೆ ಎಷ್ಟು ಖುಷಿ ಸಿಸ್ಟರ್. ಹೌದು ಸಿಸ್ಟರ್, ಇವತ್ತು ನಿನ್ನೆ ಹಾಕಿದ ವಿಡಿಯೋಕ್ಕೆ ಬಂದಿದ್ದು. ಕಮೆಂಟ್ಗಳು ಭಾಳ ಬಂದಿಲ್ಲ. ನಿನ್ನೆ ರಾತ್ರಿ 9ಕ್ಕೆ ವಿಡಿಯೋ ಅಪ್ಲೋಡ್ ಮಾಡೀನಿ. ಕೆಲಸದ ಟೈಮ್ದಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬರೀ ಇವಾಗ ಟೈಮ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಇವು 3 ಬ್ಲೌಸು ಅಸ್ತ್ರ ಕಟ್ ಮಾಡಿಟ್ಟೆ. ಸಿಕ್ಕಾಪಟ್ಟೆ ನಿದ್ದೆ ಬರಾಕತ್ತೈತೆ ನೋಡಿ. ಫುಲ್ ಸುಸ್ತಾಗೈತಿ ಇವತ್ತು. ಅದ್ರಾಗ ಹತ್ತು ಹೈರಾಣಾಗೀನಿ ರೀ ಇವತ್ತು ನಾನು. ಸಿಕ್ಕಾಪಟ್ಟೆ ಹತ್ತಿ ನೋಡಿ ಸ್ನೇಹಿತರೆ. ಯಾಕಂದ್ರೆ ಆ ಕಡೆ ಅದು ತಾಯಿ ಮಗನ ವಿಡಿಯೋನ ಹಾಕಿನಲ್ಲ, ಅದು ವೈರಲ್ ಆಗಿಬಿಟ್ಟೈತಲ್ರಿ. ಆ ವಿಡಿಯೋಕ್ಕೆ ಬಂದಂಥ ಕಣ್ಣೀರು ಇವತ್ತು ಇಡೀ ದಿನ ಅದಕ್ಕೆ ವಿಡಿಯೋ ಮಾಡಿಡ್ರಿ. ನಾ ಕರೆಕ್ಟ್ ಹೇಳ್ಬೇಕಂದ್ರೆ ಟೀಚಿಂಗ್ ಇರಲಿ, ಏನೇ ಇರಲಿ, ನಂದು ಎಷ್ಟೇ ಕೆಲಸ ಇರಲಿ ನಾನು ಮಾಡ್ಕೋತೀನಿ. ಅದಕ್ಕೆ ಹಂಗೇನು ಭಾಳ ದೊಡ್ಡ ಕೆಲಸ ಅನಿಸಲ್ಲ ನನಗೆ. ಇಡೀ ದಿನ ಅವರು ತಾಯಿ ಮಕ್ಕಳು ಒಂದು ತಾಯಿ ಕೊನೆ ಉಸಿರು ತನಕ ಎಷ್ಟೆಲ್ಲ ತನ್ನ ಜೀವ ಒತ್ತೆ ಇಟ್ಟು ಇಂಥದ್ದೆಲ್ಲ ತಾಯಿ ಇದ್ದವರಿಗೆ ಇದು ಬೆಲೆ ಗೊತ್ತಾಗೋದು. ತಾಯಿ ಇಲ್ಲವರು ಯಾರಿಗೂ ಗೊತ್ತಾಗಲ್ಲ. ಈ ವಿಡಿಯೋ ಹಾಕಿದ್ದೀನಿ, ಇದೇ ವಿಡಿಯೋ ಬಂದೈತೆ. ಆ ವಿಡಿಯೋ ಹಾಕಿಂದ ಈ ವಿಡಿಯೋ ಮಳ್ಳಮ್ಮರ ದಿನ ಹಾಕ್ತೀನಿ ನಾನು. ಮಳ್ಳಮ್ಮರ ದಿನ ಬರುತ್ತೆ ಇದು ವಿಡಿಯೋ. ಅದೆಲ್ಲ ಮಹತ್ವ, ತಾಯಿ ಮಹತ್ವ ಏನನ್ನೋದು ನನಗೆ ಆದಂಥ ಸಂಕಟ ನೋವು ನಿಮಗೂ ಶೇರ್ ಮಾಡ್ಕೊಂಡಿನಿ. ನಮ್ಗೆ ತುಂಬಾ ಬೇಜಾರಾಗುತ್ತೆ ರೀ. ಇನ್ನೂ ಕೂಡ ನೆನೆಸಿರ ಇವು ಬುಕ್ಸ್ ಹಚ್ಬೇಕಂದ್ರೆ ಆಗಲಿಲ್ಲ. ಇನ್ನೂ ಒಂದು ಬ್ಲೌಸ್ ಕಟ್ ಮಾಡ್ಬೇಕಂತೆಲ್ಲ ಕುಂತಿದ್ದೆ. ಟೈಮ್ ಏಟಾಗಿ ತೋರಿಸ್ತೀನಿ ರೀ. ಶ್ರವಣಿ ಕುಮಾರ್ ಮುಕ್ಕೊಂಡಾರ. ಬುಕ್ಕಾದ ಹೆಂಗೆ ಇಟ್ಟಾರ ನೋಡಿ ಮನೆ ತುಂಬ. ನನಗೆ ಕಣ್ಣು ಮುಚ್ಚಾಕ ಸ್ನೇಹಿತರೆ. ಟೈಮ್ ನೋಡ್ತಿರ್ಬೇಕು, 11 ಆಗಿ ಬಂದೈತೆ ನೋಡಿ. ಇಲ್ಲಿ ನೋಡಿರಿ, 10:30 ಮ್ಯಾಗ ಆಗೈತೆ. ಚಂತನ್ ಮಾಡೋದ ತುಂಬ ಕೆಲಸ ಆಗುತ್ತೆ ನೋಡಿ.
ಕಮೆಂಟ್ಗಳಿಗೆ ರಿಪ್ಲೈ ಕೊಟ್ಟಿನಿ, ನೋಡಿರಬೇಕು. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.